ನಮಸ್ತೆ ಕರ್ನಾಟಕ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗಲೇ ನೀವು ಪಿಕ್ಚರ್ನ ನಾನು ಝೂಮ್ ಮಾಡಿ ನೋಡ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ಏನು ಝೂಮ್ ಮಾಡಿ ನೋಡ್ತಾ ಇದ್ದೀನಿ ಅಂತಂದರೆ, ಇವರು ನನ್ನ ಡೈರೆಕ್ಟ್ ವಾಕ್ ಇನ್ ಕ್ಲೈಂಟು. ಬೈ ದ ವೇ ಇವ್ರ ನೇಮು ಅಂಕಿತಾ ಅಂತ. ಸೊ ಇವ್ರಿಗೆ ರಿಕ್ವೈರ್ಮೆಂಟ್ ಏನಿತ್ತು ಅಂತಂದರೆ, ನನಗೆ ಬೇಸ್ ಕಲರ್ ಬೇಕು, ಟಿಪ್ಪಲ್ಲಿ ಗ್ಲಿಟರ್ ಬೇಕು, ಗೋಲ್ಡ್ ಗ್ಲಿಟರ್ ಅಂತ ಕೇಳಿದ್ರು. ಸೊ ಅವ್ರು ಕೇಳಿದ ಪ್ರಕಾರ ಪ್ಲಸ್ ಅವ್ರ ಇಮೇಜ್ ತೋರಿಸಿರೋ ಪ್ರಕಾರ ಈ ಕಲರೇ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಇದೇ ಕಲರ್ ಸೂಟ್ ಆಗೋದು. ಬಟ್ ಆದರೆ ಅವ್ರು ನನಗೆ ಇಷ್ಟು ಡಲ್ಲಾಗಿ ಬೇಡ, ನನಗೆ ಸ್ವಲ್ಪ ಬ್ರೈಟಾಗಿ ಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಕಲರ್ನ ಸೆಲೆಕ್ಟ್ ಮಾಡಿದ್ರು. ನನ್ನ ಸೀರೆಗೆ ಅದೇ ಕರೆಕ್ಟಾಗಿ ಮ್ಯಾಚ್ ಆಗೋದು ಅಂತ. ಮತ್ತು ಇವ್ರಿಗೆ ಬೇಕಾಗಿದ್ದು ರಿಕ್ವೈರ್ಮೆಂಟ್ ಏನಂದರೆ, ಜಸ್ಟು 1 ವಾರಕ್ಕೆ ಮಾತ್ರ ನೇಲ್ ಆರ್ಟ್ ಬೇಕಾಗಿದ್ದು. ಎಂಗೇಜ್ಮೆಂಟ್ ಇತ್ತು ಅವ್ರದ್ದು ಭಾನುವಾರ. ಸೊ ನನ್ನ ಎಂಗೇಜ್ಮೆಂಟು ಇನ್ನೊಂದು 2-3 ಡೇಸಲ್ಲಿ ಆಗುತ್ತೆ. ಎಂಗೇಜ್ಮೆಂಟ್ ಮುಗಿಸ್ಕೊಂಡ ತಕ್ಷಣವೇ ನಾನು ರಿಮೂವ್ ಮಾಡಿಬಿಡ್ತೀನಿ. ಯಾಕಂದರೆ ನಾನು ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿರೋದು, ಅಲ್ಲಿ ಸ್ಕ್ಯಾನಿಂಗ್ ಸಿಸ್ಟಮಲ್ಲೆಲ್ಲ ವರ್ಕ್ ಮಾಡ್ತೀನಿ. ಸೊ ಹಾಗಾಗಿ ನನಗೆ ತುಂಬ ಲಾಂಗ್ ಸ್ಟೇ ಎಲ್ಲ ಏನು ಬೇಡ, 1 ವಾರದ ಮಟ್ಟಿಗೆ ಇರೋ ಥರ ಇದ್ದರೆ ಸಾಕು ಅಂತ ಹೇಳಿದ್ರು. ಆಮೇಲೆ ಅವ್ರ ರಿಕ್ವೈರ್ಮೆಂಟ್ ನಾನು ತಿಳ್ಕೊಂಡ್ಮೇಲೆ ಅವ್ರಿಗೆ ಸಜೆಸ್ಟ್ ಮಾಡಿದೆ ಯಾವ್ಯಾವ ಥರ ಎಕ್ಸ್ಟೆನ್ಷನ್ನ ಅವರು ಟ್ರೈ ಮಾಡ್ಬೋದು, ಅಂದರೆ ಫಿಕ್ಸ್ ಮಾಡ್ಕೋಬೋದು, ಎಷ್ಟು ದಿನ ಲಾಂಗ್ ಸ್ಟೇ ಇರುತ್ತೆ ಅಂತ. ಅದ್ರ ಬೇಸ್ ಮೇಲೆ ಅವರು ಟೆಂಪ್ರವರಿ ಎಕ್ಸ್ಟೆನ್ಷನ್ನ ಚೂಸ್ ಮಾಡಿದ್ರು. ನನಗೆ ಟೆಂಪ್ರವರಿ ಎಕ್ಸ್ಟೆನ್ಷನ್ನ ಫಿಕ್ಸ್ ಮಾಡಿಬಿಡಿ, ನಾನು ಅದೇ ಮಾಡ್ಕೋತೀನಿ. ಯಾಕಂದರೆ ಅದು ಒಂದು 10 to 15 ಡೇಸ್ ಇರುತ್ತೆ ಅಂತ ಹೇಳಿದ್ರಲ್ಲ, ನನಗೆ ಅಷ್ಟೇ ಸಾಕು, ನನಗೆ ಜಾಸ್ತಿ ರಿಕ್ವೈರ್ಮೆಂಟ್ ಬೇಡ. ಅದಾದಮೇಲೆ ನಾನೇ ರಿಮೂವ್ ಮಾಡಿಸ್ಕೊಳಕ್ಕೆ ಬರಬೇಕಾಗತ್ತೆ ಮೋಸ್ಟ್ಲಿ, ಅದಕ್ಕೋಸ್ಕರನೇ ಅಂತ ಹೇಳಿದರು. ಸರಿ, ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಿ ನಾನು ಅರ್ಥ ಮಾಡಿಕೊಂಡು, ಓಕೆ ನಾವು ಅದಕ್ಕೆ ಹೋಗೋಣ, ಪ್ರೈಸ್ ವೈಸು ಕೂಡ ನಿಮಗೆ ಟೆಂಪ್ರವರಿ ಎಕ್ಸ್ಟೆನ್ಷನ್ ಸ್ವಲ್ಪ ಕಮ್ಮಿನೇ ಆಗುತ್ತೆ, ನಿಮಗೂ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಅವ್ರಿಗೆ ಟೆಂಪ್ರವರಿ ಎಕ್ಸ್ಟೆನ್ಷನ್ ಮಾಡೋಕ್ಕೆ ಪ್ರೋಸೆಸ್ನ ಶುರು ಮಾಡಿದೆ. ಇವರು ಬಂದು ಫಸ್ಟ್ ಟೈಮ್ ಮಾಡ್ಕೋತಾರದು ನೇಲ್ ಆರ್ಟ್ನ, ಅದಕ್ಕೋಸ್ಕರನೇ ತುಂಬ ಎಕ್ಸೈಟೆಡ್ ಆಗಿದ್ದರು. ಹೆಂಗೆ ಬರುತ್ತೋ ನನ್ನ ಕೈಗೆ, ಚೆನ್ನಾಗಿ ಕಾಣುತ್ತೋ ಚೆನ್ನಾಗಿ ಕಾಣಲ್ವೋ, ಕಲರ್ ಸೂಟ್ ಆಗುತ್ತೋ ಇಲ್ವೋ ಅಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಕಾಲ್ ಮಾಡಿಬಿಟ್ಟು ಹೇಳ್ತಾಯಿದ್ರು, ನಾನು ನೇಲ್ ಆರ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀನಿ, ಡಿಸ್ಟರ್ಬ್ ಮಾಡಬೇಡಿ 1-2 ಅವರ್ಸ್ ನನ್ನನ್ನು ಅಂತ ಕೇಳ್ತಾಯಿದ್ರು. ಆಮೇಲೆ ಅವರು ಕೇಳ್ತಾಯಿದ್ರು ಆ ಕಡೆಯಿಂದ, ಯಾವ ಕಲರ್ ಮಾಡ್ಕೋತಾ ಇದೀಯ, ಯಾವ ಡಿಸೈನ್ ಮಾಡ್ಕೋತಾ ಇದೆಯಾ, ಫೋಟೋ ತೆಗೆದು ಕಳಿಸು ನಮಗೆ ಅಂತ. ಅವರು ಇಲ್ಲ ನಾನು ಇವಾಗ ಬಂದು ಒಂದು 20 ನಿಮಿಷ ಆಗಿದೆ, ಅವ್ರು ಮಾಡ್ತಾಯಿದ್ದಾರೆ, ನಾನು ಇಷ್ಟು ಬೇಗ ಎಲ್ಲ ಫೋಟೋ ವೀಡಿಯೋ ಎಲ್ಲ ಕಳ್ಸೋಕ್ಕಾಗಲ್ಲ, ಮಾಡಿದ್ಮೇಲೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು. ನನಗೆ ಕೇಳ್ಬಿಟ್ಟು ಫುಲ್ಲು ನಗು ಬರ್ತಾಯಿತ್ತು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಇಬ್ಬರೂ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಆಲ್ರೆಡಿ. ಸೊ ಎಕ್ಸ್ಟೆನ್ಷನ್ ಎಲ್ಲ ಫಿಕ್ಸ್ ಮಾಡಿದ್ಮೇಲೆ ಅವರು ನೇಲ್ಸ್ ಎಲ್ಲ ನೋಡಿಬಿಟ್ಟು, ಇಷ್ಟೊಂದು ಉದ್ದ ಬರುತ್ತಾ ಅಂತ ಕೇಳಿದ್ರು. ನಾನು ಇಲ್ಲ ಇಷ್ಟೊಂದು ಉದ್ದ ಎಲ್ಲ ಬರಲ್ಲ, ಕಟ್ ಮಾಡಿ ನಿಮಗೆ ಬೇಕಾದಂಥ ಶೇಪ್ಗೆ ಫಿಟ್ ಮಾಡಿ ಕೊಡ್ತೀನಿ, ನೀವೇನದು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ಮೇಲೆ, ಹೌದಾ ಸರಿ ಆಗಿದ್ದರೆ ಓಕೆ ಅಂತ ಹೇಳಿಬಿಟ್ಟು ಆರಾಮಾಗಿದ್ದರು. ಪ್ರತಿ ಪ್ರೋಸೆಸ್ಸಲ್ಲೂ ಕೂಡ ಅವರು ಎಷ್ಟು ಕ್ಲಿಯರಾಗಿದ್ದರು ಅಂದರೆ, ನಾನು ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡಿದ್ಮೇಲೆ ಅವ್ರು ಕೈ ಇಟ್ಕೊಂಡು ನೋಡ್ಕೋತಾ ಇದ್ರು, ಇಷ್ಟುದ್ದ ನನಗೆ ಹೇಗೆ ಕಾಣುತ್ತೆ, ಚೆನ್ನಾಗಿ ಕಾಣುತ್ತಾ ಚೆನ್ನಾಗಿ ಕಾಣಲ್ವಾ ಅಂತ ಹೇಳಿಬಿಟ್ಟು. ಆಮೇಲೆ ಬಫ್ ಮಾಡಿ ಅವ್ರಿಗೆ ಕ್ಲೀನಾಗಿ ಪ್ರೆಪ್ ಮಾಡಿ ಶೇಪೆಲ್ಲ ಮಾಡಿದ್ಮೇಲೂ ಕೂಡ ಅಷ್ಟೇ, ಶೇಪ್ ಅವ್ರ ಕೈಗೆ ಚೆನ್ನಾಗಿ ಕಾಣ್ತಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡ್ಕೋತಾ ಇದ್ರು. ನಂಗೆ ಚೆನ್ನಾಗಿ ಕಾಣಿಸಿದೆ ಅಲ್ವಾ ಈ ಶೇಪು, ಹೆಂಗೆ ಕಾಣಿಸಿದೆ ಅಂತ ನನ್ನನ್ನೇ ಕೇಳ್ತಾಯಿದ್ರು. ನಾನು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿದೆ. ಮತ್ತು ನಿಮಗೆ ಯಾವ ಥರ ಶೇಪ್ ಬೇಕು ಅಂತ ಕೇಳಿದಾಗ ಅವರು ನನ್ನ ಕೈಗೆ ಸೂಟ್ ಆಗೋ ಥರ ಯಾವ ಶೇಪ್ ಬೇಕಾದರೂ ಕೊಡಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಅವ್ರ ಕೈಗೆ ಸ್ವಲ್ಪ ಆಲ್ಮಂಡ್ ಚೆನ್ನಾಗಿ ಕಾಣ್ತಿತ್ತು, ಯಾಕಂದರೆ ಸಣ್ಣಗೆ ಉದ್ದಗಿತ್ತು. ಬಟ್ ಆದರೆ ಅವರು ಆಲ್ಮಂಡ್ನ ಪ್ರಿಫರ್ ಮಾಡಲಿಲ್ಲ, ಯಾಕಂದರೆ ಆಲ್ರೆಡಿ ನನ್ನ ಕೈ ತುಂಬ ಸಣ್ಣ ಇದೆ, ಇದ್ರಲ್ಲಿ ನಾನು ಆಲ್ಮಂಡ್ ಶೇಪ್ ಮಾಡಿಕೊಂಡ್ರೆ ಇನ್ನೂ ಕೂಡ ಸಣ್ಣ ಕಾಣುತ್ತೆ, ಅದಕ್ಕೆ ನನಗೆ ರೌಂಡ್ ಶೇಪ್ ಮಾಡಿಬಿಡಿ, ಇಲ್ಲ ಓವಲ್ ಥರ ಏನಾದರೂ ಮಾಡಿ, ರೌಂಡ್ ಓವಲ್ ಥರ ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಅವ್ರ ಪ್ರಿಫರೆನ್ಸ್ ಮೇಲೇ ಅವ್ರಿಗೆ ಪಾಲಿಶ್ ಎಲ್ಲ ಮತ್ತೆ ತೋರಿಸ್ಬಿಟ್ಟು ಎನ್ಶೋರ್ ಮಾಡಿಬಿಟ್ಟು ಇದು ಮಾಡಿದೆ. 2 ಕೋಟ್ ಹಾಕಿದ ತಕ್ಷಣವೇ ಅವರು ಓಕೆ ನನಗಿದೇ ಕಲರ್ ಬೇಕಾಗಿದ್ದು ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಗೋಲ್ಡ್ ಗ್ಲಿಟರ್ ತೋರಿಸ್ದೆ. ಗೋಲ್ಡ್ ಗ್ಲಿಟರ್ ನೋಡಿದ್ರು. ಗೋಲ್ಡ್ ಗ್ಲಿಟರ್ ನೋಡಿದ್ಮೇಲೆ ಕೂಡ ಟಿಪ್ಪಿಗೆ ಕೂಡ ಹಾಕಿ ತೋರಿಸ್ದೆ, ಈ ಥರ ಬರುತ್ತೆ ಇಷ್ಟು ಸಣ್ಣಾಗಿ, ಓಕೆನಾ ಅಂತ ಹೇಳಿಬಿಟ್ಟು. ಅದನ್ನು ನೋಡ್ಬಿಟ್ಟು ಅವರು ಇನ್ನು ಸ್ವಲ್ಪ ದಪ್ಪ ಮಾಡಿ, ಇನ್ನು ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು. ನೀವು ಇವಾಗಲೇ ನೋಡ್ತಾ ಇದ್ದೀರಾ ನೋಡಿ, ಫಸ್ಟ್ ಕೋಟ್ ಹಾಕಿದ್ಮೇಲೆ ಸ್ವಲ್ಪ ಲೈಟಾಗಿತ್ತು, ಸೆಕೆಂಡ್ ಕೋಟ್ ಹಾಕಿದ್ಮೇಲೆ ಹಿಂಗೆ ಬ್ರೈಟ್ ಆಯಿತು ಅಂತ ಹೇಳ್ಬಿಟ್ಟು ಅವ್ರ ರಿಕ್ವೈರ್ಮೆಂಟ್ ಮೇಲೇ ಗೋಲ್ಡು ಟಿಪ್ನ ಇದು ಹಾಕಿದಾಗ ಅವ್ರು ನೋಡ್ಬಿಟ್ಟು ಹೇಳ್ತಾಯಿದ್ರು, ಸ್ವಲ್ಪ ತಿಕ್ ಮಾಡಿ ಸ್ವಲ್ಪ ತಿನ್ ಮಾಡಿ ಅಂತ ಹೇಳಿಬಿಟ್ಟು. ನೀವೇ ನೋಡ್ತಾ ಇದ್ದೀರಾ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಔಟ್ಪುಟ್ಟು ನಿಮಗೆ ಲಾಸ್ಟಲ್ಲಿ ನೋಡೋಕ್ಕೆ ಸಿಗುತ್ತೆ ಹೇಗೆ ಕಾಣುತ್ತೆ ಅಂತ, ಆದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಹೆಂಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು. ಈ ಥರ ಮಾತಾಡಿಕೊಂಡೆ ಫುಲ್ಲು ಪ್ರೋಸೆಸ್ನ ಕಂಪ್ಲೀಟ್ ಮಾಡಿಬಿಟ್ಟೆ. ಅವ್ರಿಗೂ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ.
ನನಗೂ ಕೂಡ ನಿಜವಾಗ್ಲೂ ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಸೊ ನನಗೆ ತುಂಬ ಖುಷಿಯಾಗಿದ್ದ ವಿಷಯ ಏನಂತಂದರೆ, ನನ್ನ ಕ್ಲೈಂಟ್ನ ಒಂದು ರಿಕ್ವೈರ್ಮೆಂಟ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಾನು ಅದನ್ನು ಫುಲ್ಫಿಲ್ ಮಾಡ್ತಾ ಇದ್ದೀನಲ್ಲ ಅನ್ನೋದೊಂದು ಖುಷಿ ಆಯಿತು ನನಗೆ. ಪ್ಲಸ್ ಅವ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ, ಬರಬೇಕಂತಂದರೆ ಹೀಗೆ ಮಾಡ್ಕೋಬೇಕು, ಹಾಗೆ ಮಾಡ್ಕೋಬೇಕು, ಹೀಗೆ ಕಾಣಬೇಕು, ಹಾಗೆ ಕಾಣಬೇಕು ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲೋ ಒಂದು ಕಡೆ ಫುಲ್ಫಿಲ್ ಮಾಡಿದ್ನಲ್ಲ ಅನ್ನೋದೊಂದು ಖುಷಿ ನನಗೆ ತುಂಬ ಇತ್ತು. ಬನ್ನಿ ನೋಡೋಣ ಹೇಗೆ ಕಾಣಿಸ್ತಿದೆ ಅಂತ ಅವ್ರ ಕೈಗೆ ಫೈನಲ್ ಲುಕ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.